2 ಅವರ್ ಕೆಲಸ ಮಾಡಿದ್ಕು ಸಾಕಾಗೋಯ್ತು. ಹಾಯ್ ಹಲೋ ಎಲ್ಲರೂ ನಮಸ್ತೆ, ನಾನು ಪ್ರವೀಣ್. ಇವತ್ತಿನ ಒಂದು ವಿಡಿಯೋ ಅಂದ್ರೆ ಸಂಡೇ ಆಗಿರೋದ್ರಿಂದ ಚಿಕನ್ ತಂದ್ಬಿಟ್ಟು ಮನೇಲೆ ಸಾಂಬಾರು ಮಾಡಿ ಇಲ್ಲ ಗ್ರೇವಿ ಮಾಡ್ಬಿಟ್ಟು ರೈಸ್ ಮಾಡಿ ರೊಟ್ಟಿ ತಂದು ತಿಂದು ಇವತ್ತಿನ ಒಂದು ದಿನ ಮುಗಿಸೋಣ ಅನ್ಕೊಂಡಿದ್ದೀನಿ. ಫಸ್ಟ್ ಹೋಗ್ಬಿಟ್ಟು ಚಿಕನ್ ತಂದು ಅದಕ್ಕೆ ಬೇಕಾದ ಎಲ್ಲ ಬೆಟ್ರ ತಂದು ರೆಡಿ ಮಾಡ್ಕೊಳ್ಳೋಣ. ಬನ್ನಿ ವಿಡಿಯೋನ ಶುರು ಮಾಡೋಣ. ಕ್ಲೀನಾಗಿ ವಾಶ್ ಆಯ್ತೆಲ್ಲ. ಇದು ಚಿಕನ್ ತೊಳೆದ್ಬಿಟ್ಟು ಈಗ ನೆಕ್ಸ್ಟ್ ಪ್ರೊಸೆಸ್ಸು ಮಸಾಲೆ ರೆಡಿ ಮಾಡ್ಕೊಂಬಂದಿದ್ದಕ್ಕೆಲ್ಲ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಮಾಡ್ಕೊತಾ ಇದ್ದೀವಿ. ಬೆಳ್ಳುಳ್ಳಿ ಶುಂಠಿ ಪೇಸ್ಟಿಗೆ ರೆಡಿ ಮಾಡ್ಕೊತಾ ಇದ್ದೀವಿ. ಈಗ ರೆಡಿ ಆಗೋದಿಲ್ಲ, ಸ್ವಲ್ಪ ಹೊತ್ತು ಪೇಸ್ಟ್ ಹಾಕಿಲ್ಲ, ನಾವು ಪೇಸ್ಟ್ ರೆಡಿ ಮಾಡ್ತಾ ಇದ್ದೀವಿ. ಈಗ ಅಲ್ಲಿಂದ ಶಿಫ್ಟ್ ಸೀದಾ ಈ ಕಡೆ 1.5 kg ಚಿಕನು, ಹಸಿರುಗಾಯಿ, ಪುದೀನ, ಕೊತ್ತಂಬರಿ, ಬೇಡ ಶುಂಠಿ ಬೆಳ್ಳುಳ್ಳಿ ಹಾಕ್ಬಿಟ್ಟು ರುಬ್ಬಿದೀವಿ. ಪೇಸ್ಟ್ ತಂದಿಲ್ಲ, ಇದನ್ನ ರುಬ್ಕೊಂಡಿದೀವಿ. ಇದನ್ನ ತಗೋ ಸೀದಾ ಈಗ ಪಾತ್ರೆ ಹಾಕ್ಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದೀವಿ. ಇಲ್ಲಿ ಕೊತ್ತಂಬರಿ ಮತ್ತೆ ಪುದೀನ ಕಟ್ರು. ಇದು ಕರೆಂಟ್ ಇಲ್ಲ ಅಂದ್ರೆ ಕೂಡ ಕಟ್ ಮಾಡ್ಬೋದು ಆರಾಮಾಗಿ. ಅರ್ಧ ಅವರ್ ತರಕ ಆಗುತ್ತೆ, ಚೆನ್ನಾಗಿರುತ್ತೆ ಒಂಥರ. ಇದು ಚಕ್ಕೆ, ಲವಂಗ, ಮೆಣಸು, ಕರಿಮೆಣಸು ಜಜ್ಜಿರೋದು ಅಷ್ಟೇ, ಎಲ್ಲ ಪೌಡರ್ ಮಾಡ್ಕೊಂಡಿರೋದು. ಇದರಲ್ಲೇ ಜಜ್ಜಿದೀವಿ, ಇಲ್ಲೇ ಸ್ಪಾಟಲ್ಲೇ ಜಜ್ಜಿಬಿಟ್ಟು ಈಗ ಹಾಕೋದು ವಾಪಸ್ ಅದಕ್ಕೆ. ಜಜ್ಜಿರೋ ಇದೆಲ್ಲ ಅದು. ಮತ್ತೆ ಈಗ ನೆಕ್ಸ್ಟ್ ಪುದೀನ, ಕೊತ್ತಂಬರಿ ಸ್ವಲ್ಪ ಪೇಸ್ಟ್ ಈಗ ಮಾತ್ರ ಹಾಕ್ತಿದೀವಿ ಅಷ್ಟೇ. ಅದು ಚಿಕನ್ ಬೇಯಬೇಕು, ಜಜ್ಜಿಗೆ ಹಾಕೋಣ ಅಂತ. ಇದಾದ್ಮೇಲೆ ಮತ್ತೆ ಎಲ್ಲ ದೊಡ್ಡದಾಗ ಸ್ವಲ್ಪ ಮಸಾಲೆ ರುಬ್ಬಿಟ್ಟು ಮತ್ತೆ ಆ್ಯಡ್ ಮಾಡೋದು ಮಸಾಲೆನ. ಈಗ ತೊಳೆದಿರೋ ಚಿಕನ್ನ ಇದಕ್ಕೆ ಹಾಕ್ತಾ ಇದೀವಿ ಫ್ಲೇವರ್ಗೋಸ್ಕರ. ಹಂಗೆ ಚಕ್ಕನಾಗೆಲ್ಲ ಹಾಕಿ 1.5 kg ಇದು ಫಾರಂ ಕೋಳಿ ಚಿಕನ್ನು. ಈಗ ಜೊತೆಗೆ ಉಪ್ಪು, ಅರಶಿನ ಎಲ್ಲ ಹಾಕ್ಬೇಕು. ಅರಶಿನ ಹಾಕ್ತಾ ಇದೀವಿ ಸದ್ಯಕ್ಕೆ. ಈಗ ಅರಶಿನ, ಉಪ್ಪು ಇಷ್ಟು ಗುರು. ಇಷ್ಟಾದ್ಮೇಲೆ ಕಲಸ್ಬಿಟ್ಟು ಸ್ವಲ್ಪ ಚಿಕನ್ ಬೇಯೋದಕ್ಕೆ ಬಿಟ್ಬಿಡ್ತೀವಿ. ಈಗ ಅದು ಬೇಯೋ ಗ್ಯಾಪಲ್ಲಿ ಅದನ್ನ ಮಸಾಲೆ ಎಲ್ಲ ರೆಡಿ ಮಾಡ್ಕೊಬೇಕಿತ್ತಲ್ಲ. ಫುಲ್ ಮಸಾಲೆ ರೆಡಿ ಮಾಡ್ಕೊಂಡು ಚೆನ್ನಾಗಿ ಕಲಸ್ಬಿಟ್ಟು ಇಟ್ಬಿಡ್ತೀವಿ. ಈಗ ಇಟ್ಟು ಸ್ವಲ್ಪ ಹೊತ್ತಾದ್ಮೇಲೆ ಮಸಾಲೆ ರುಬ್ಬಿ ಮಸಾಲೆ ಆ್ಯಡ್ ಮಾಡೋದು. ಈಗ ಅಲ್ಲಿ ಚಿಕನ್ ಬೇಯ್ತಾ ಇದೆ, ಚಿಕನ್ ಬೇಕಿಟ್ಟಿದ್ದೀವಿ. ಆ ಗ್ಯಾಪಲ್ಲಿ ಈ ತರಕಾರಿನೆಲ್ಲ ಹಚ್ಕೊಂಬಿಡೋಣ. ಈಗ ಮಸಾಲೆ ರುಬ್ಬಬೇಕಲ್ಲ, ಮಸಾಲೆ ಬೇಕಂದ್ರೆ ಈರುಳ್ಳಿ, ಟೊಮೊಟೊ, ಹಸಿರುಗಾಯಿ, ಪುದೀನ, ಕೊತ್ತಂಬರಿ ಎಲ್ಲ ಹಚ್ಬಿಟ್ಟು ರೆಡಿ ಮಾಡ್ಕೊಂಬೋಣ. ಈಗ ಶುರು ಮಾಡೋಣ. ಇದನ್ನ ಕಟಿಂಗ್ ಹಾಕೊಂಡು ಕಟಿಂಗ್ ಸೆಕ್ಷನಲ್ಲಿ ಫುಲ್ ಕಟ್ ಮಾಡಿ ಬಿಸಾಕೋಣ. ಎಲ್ಲ ಗರಂ ಮಸಾಲ, ಚಿಕನ್ ಮಸಾಲ, ಕಸ್ತೂರಿ ಮೆಥೆ, ಖಾರದ ಪುಡಿ, ಉಪ್ಪು, ಇಲ್ಲಿ ಕಟ್ ಮಾಡಿರುವ ತರಕಾರಿ, ಕೊತ್ತಂಬರಿ ಸೊಪ್ಪು, ಟೊಮೊಟೊ, ಈರುಳ್ಳಿ, ಹಸಿರು ಎಲ್ಲ ಐತೆ. ಎಲ್ಲ ಹಾಕಿ ಈಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಫಸ್ಟು ಎಲ್ಲ ಮಿಕ್ಸಿ ಹಾಕೊಂಡಿದ್ದೀನಿ. ಈಗ ಸ್ವಲ್ಪ ಮಸಾಲೆ ರುಬ್ಕೊಳ್ಳೋಣ. ಇಲ್ಲಿ ಗುರು ಎಲ್ಲ ನುಣ್ಣಗೆ ರುಬ್ಬಿಲ್ಲ, ಫುಲ್ಲು ರಫ್ ಆಗೈತೆ. ಸ್ವಲ್ಪ ನುಣ್ಣಗೆ ರುಬ್ಬೋದು ಬೇಡ ಅಂದ್ರೆ ರಫ್ ಆಗಿ ರುಬ್ಕೊಂಡಿದೀವಿ ಎಲ್ಲ ಸ್ವಲ್ಪ. ಇಲ್ಲಿ ಗುರು ಈಗ ಚಿಕನ್ ಬೇಯ್ತಾ ಆಯ್ತು. ಇದು ಈ ಚಿಕನ್ ಮಾತ್ರ ಸ್ಮೆಲ್ ಮಾತ್ರ ಗಮ್ ಕೊಡ್ತಾ ಸುಮ್ಮನೆ ಹಂಗೆ ಇರ್ಲಿ. ಫಾರ್ಮ್ ಕೋಳಿ ಅಲ್ವಾ, ಸ್ವಲ್ಪ ಭಾಳ ಹೊತ್ತು ಬೇಯ್ಲೇದ್ ಬಿಟ್ಟಿದ್ದೀನಿ. ಅದು ಹಾಕ್ತಾ ಇರ್ಲಿ. ನಾವು ರುಬ್ಕೊಂಡ್ರೆ ಮಸಾಲೆ ಇಲ್ಲ ಇಲ್ಲಿ, ನಾವು ರುಬ್ಬಿರೋಂಥ ಮಸಾಲೆ ಇದೆಲ್ಲ. ಈ ಮಸಾಲೆ ಹಾಕ್ಬಿಟ್ಟು ಲಾಸ್ಟಿಗೆ ಬಿಟ್ಬಿಟ್ಟು ಚೆನ್ನಾಗಿ ಕುದಿಸ್ಬಿಟ್ರೆ ಚಿಕನ್ ಮಾತ್ರ ಏಕ್ದಮ್ ಆಗಿರುತ್ತೆ. ಹಂಗೆ ಈಗ ಸಂಡೇ ಅನ್ನೋದನ್ನ ಮರ್ತ್ಬಿಟ್ಟು ಬಿಗ್ಗಾಗಿ ತಿಂದು ಮಲ್ಕೊಂಬಿಡ್ಬೇಕು ಅಷ್ಟೇ ಕಾರ್ಯಕ್ರಮ. ಇಷ್ಟ ಆಗ್ತಾ ಇರುತ್ತೆ. ಇದೇ ಗ್ಯಾಪಲ್ಲಿ ಪಕ್ಕದಲ್ಲಿ ಅನ್ನಕ್ಕಿಡೋಣ. ಅನ್ನ ಮಾಡ್ಬಿಟ್ಟು ತಿಂದು ಸೋಗಯ್ಯ ಅಲ್ಲಿಗೆ ಇವತ್ತಿನ ದಿನ ಮುಗಿಸ್ಬಿಡೋಣ. ಇಲ್ಲಿ ಗುರು ಇದ್ರದ್ದು ಸೂಪು, ಚಿಕನ್ದೇ ಸೂಪು ತಗೊಂಡು ಲೋಟಕ್ಕೆ ಹಾಕೊಂಡ್ಬಿಟ್ಟಿದ್ದೀನಿ. ಕುಡಿದ್ರೆ ಮಾತ್ರ ಚಿತ್ತಲ್ ಪತ್ತಲ್ ಮಾತ್ರ. ರುಚಿ ಮಾತ್ರ ಸೇದ್ದಮ್ ಐತೆ ಗುರುವೆ.
ಅವನೇ ನಮ್ಮ ಯಶುಗಂಧ ಮಾಡೋದು ಒಂದೇ, ಅವನೇ ಕಿಚನ್. ಇವತ್ತಿನ ಬಟ್ಟ ಇವನೇ ನಮ್ಮನು, ಇವನು ಆಲ್ಮೋಸ್ಟ್ 1 ಗಂಟೆ ಇದ್ದ ಬೇಯಿಸ್ತಾ ಇದೀವಿ, ಇನ್ನು ಬೇಯ್ತಾ ಇದೆ. ಇದ್ರ ಪಕ್ಕದಲ್ಲೇ ಈಗ ಅನ್ನಕ್ಕೆ ಇಟ್ಬಿಟ್ಟಿದೀವಿ. ಈ ಕಡೆ ಅನ್ನಕ್ಕೆ ಯಾರಾದ್ರೂ ಇದನ್ನ ಬಳಸೋದ್ ನೋಡಿದೀರಾ? ನಾವು ಬಳಸ್ತಾ ಇದೀವಿ, ನಾವಂತ ಹಂಗೆ ನಾವು ಯಾವ್ದಾದ್ರು ಬಳಸ್ತಾ ಇರ್ತೀವಿ. ಇದು ಅನ್ನಕ್ಕೆ ಇದೊಂದು ಸ್ವಲ್ಪ 10 ನಿಮಿಷ ಆದ್ರೆ ತಗೊಬಿಟ್ಟು ಈ ಮಸಾಲೆ ಹಾಕೋದು. ಇಲ್ಲಿ ಗುರು ಈಗ ಟೈಮ್ ಆಯ್ತು, ಮಸಾಲೆ ಹಾಕೋಣ. ರುಬ್ಬಿರಂತ ಮಸಾಲೆ ಎಲ್ಲ ತಗೊಬಿಟ್ಟು ಅದಕ್ಕೆ ಹಾಕೋದು. ಈಗ ಮಸಾಲೆ ಹಾಕಿ ಕಲಸಿ ಬಿಟ್ಬಿಡ ಒಂದು ರೌಂಡಿಗೆಲ್ಲ. ಈ ಮಸಾಲೆ ಫುಲ್ ಖಾಲಿ ಮಾಡಿ ಅದಕ್ಕೆ ಹಾಕ್ಬಿಡೋದು ಎಲ್ಲ. ಫುಲ್ ಮಸಾಲೆ ಹಾಕಿ ಚೆನ್ನಾಗಿ ಕುದಿಸಿ ಊಟ ಮಾಡ್ಬಿಡೋದು ಇವತ್ತು. ಇಲ್ಲಿ ಗುರು ಎಲ್ಲ ಫೈನಲಿ ರುಬ್ಬಿರೋ ಮಸಾಲೆ ಎಲ್ಲ ಹಾಕ್ಬಿಟ್ಟು ಬಿಟ್ಟಿದೀವಿ. ಕುದಿ ಬರ್ತಾ ಐತೆ, ಮುಚ್ಚಿ ಬಿಟ್ಬಿಟ್ರೆ ಇನ್ನೊಂದು 10-15 ನಿಮಿಷ ಬಿಟ್ರೆ ಫುಲ್ ಕೇಲ್ ಕತಮ್, ನಾಟಕ ಬಂದ್ ಆಗುತ್ತೆ. ಊಟ ಮಾಡ್ತಾ ಇರೋ ನೆಕ್ಸ್ಟ್ ಶಿಸ್ತಾಗಿ ಈಗ ಅಷ್ಟಾಗಿ ಎಲ್ಲ ರೆಡಿ ಮಾಡ್ಕೊಂಬನ್ನ. ತಟ್ಟೆ, ಈರುಳ್ಳಿ ಕಟಿಂಗ್ ಮಾಡ್ಕೊಂಬನ್ನ. ಈರುಳ್ಳಿಗೆಲ್ಲ ಕಟಿಂಗ್ ಎಲ್ಲ ಇಲ್ಲೇ ಬಿಸಾಕಿನಿ. ನೆಕ್ಸ್ಟ್ ಈಗ ಕಟಿಂಗ್ ಆಗ್ತದೆ. ಈಗ ನೆಕ್ಸ್ಟ್ ನಿಂಬು ಒಂದ್ ಬೇಕು ಒಳಗಡೆ, ಇಲ್ಲಿ ಫ್ರಿಜ್ ಐತೆ ಎಲ್ಲ ನಿಂಬು. ಫೈನಲಿ 1-1.5 ಗಂಟೆ ಆದ್ಮೇಲೆ ಸಾಂಬಾರ್ ರೆಡಿ ಆಗೋಯ್ತು. ಈಗ ಅನ್ನ ಹಾಕೊಂಡು ಇಲ್ಲಿ ಅನ್ನನೂ ರೆಡಿ ಆಗೈತೆ. ಇಲ್ಲಿ ಅನ್ನ ಹಾಕೊಂಡು ತಟ್ಟೆಗಳು ಎತ್ಕೊಂಡು ತಟ್ಟೆ ತಗೊಂತಾ ಇದಾರೆ. ತಟ್ಟೆ ತಗೊಂಡು ಉಂಡು ಶಿಸ್ತಾಗ ಇಲ್ಲಿ ಇನ್ನೊಂದು ಫ್ರೈ ಆಗ್ತಾ ಐತೆ. ಫ್ರೈ ಜೊತೆಗೆ ಸಾಂಬಾರು, ರೈಸು, ಜೊತೆಗೆ ಇನ್ನೇನ್ ತಂದೀವ ರೊಟ್ಟಿ ತಂದಿ, ಸಜ್ಜೆ ರೊಟ್ಟಿ. ಇಲ್ಲಿ ಇವಾಗ ಹೋಗ್ಬಿಟ್ಟು ಸಜ್ಜೆ ರೊಟ್ಟಿ ಎತ್ಕೊಂಡ್ಬಂದಿದ್ದೀನಿ. ಸಜ್ಜೆ ರೊಟ್ಟಿ ತಿಂದು ಸಜ್ಜೆ ರೊಟ್ಟಿ ರೈಸು, ಚಿಕನು ಇಷ್ಟು ತಿಂದ್ಬಿಟ್ಟು ಇಲ್ಲಿ ಹಂಗೆ ಜೊತೆಗೆ ಮೊಸರು, ನಿಂಬೆಹಣ್ಣು ಇವೆಲ್ಲ ಇದಾವೆ. ಈಗ ಊಟ ಮಾಡೋಣ ಬನ್ನಿ ಹೋಗೋಣ. ಇಲ್ಲಿ ಗುರು ಎಲ್ಲ ಫೈನಲ್ ಆಗಿ ಆಗೈತೆ. ಇವತ್ತು ತಂದ್ಬಿಟ್ಟಿದೀವಿ ಇಲ್ಲಿ ಚಿಕನ್, ರೈಸು, ರೊಟ್ಟಿ, ಇಲ್ಲಿ ಎಲ್ಲ ಸೌತೆಕಾಯಿ, ಈರುಳ್ಳಿ, ನಿಂಬು ಜೊತೆಗೆ ಮೊಸರು. ಅದೊಂದು ಇನ್ನೊಂದು ಫ್ರೈ ಬರುತ್ತೆ. ಫ್ರೈ ರೆಡಿ ಆಗಿ 2 ನಿಮಿಷಕ್ಕೆ ಅದು ಫ್ರೈ ಬರುತ್ತೆ ಇಲ್ಲಿಗೆ. ಈಗ ಸದ್ಯಕ್ಕೆ ಇಷ್ಟನ್ನ ತಟ್ಟೆಗಳಿಗೆ ಹಾಕೋಣ ಎಲ್ಲ. ಈಗ ರೊಟ್ಟಿ ಬಿಟ್ಟ ರೊಟ್ಟಿ ಎಲ್ಲ ಫಸ್ಟ್ ಸ್ವಲ್ಪ ಸೈಡ್ ಇರಲಿ. ರೈಸ್ ಹಾಕಂತಿರೋದು ನಮ್ಗೇನ್ ರೈಸ್ ಎಲ್ಲ ಬೇಡ, ರೊಟ್ಟಿ ತಿನ್ನೋರು. ರೊಟ್ಟಿ ತಿಂದ್ರು ಪಕ್ಕದಾಗ ರೈಸ್ ಕೇಳ್ತೀನಿ ನಾನು. ತದಾ ಇದೆ ನೋಡಿ, ನಮ್ ಬೇಡ ಅಂತಂದ್ರು ಹಾಕ್ತಾವನಿ. ಅಷ್ಟು ಲವ್ಗೆ ಏನಿಲ್ಲ, ಸುಮ್ಮನೆ ಡೌಗಳು. ಇಷ್ಟೆಷ್ಟು ಒಂದೊಂದು ಚೌಟು ರೈಸ್ ಇರ್ಲಿ. ಆಮೇಲೆ ಇಲ್ಲಿ ರೊಟ್ಟಿ ತಿನ್ನೋನೆಲ್ಲ ರೊಟ್ಟಿ ಹಾಕಮ್ಮನ. ಈಗ ಇಲ್ಲ ರೊಟ್ಟಿನ ಓಕೆ. ನಿಮ್ಗೆ ವಿಶೇಷವಾಗಿ ರೊಟ್ಟಿ ಹಾಕೊಂಡ್ರ ನೋಡ್ರಿ, ನನಗೊಂದು ಫುಲ್ ಹಾಕಪ್ಪ, ಅರ್ಧಂಬರ್ಧ ಹಾಕ್ಬಿಡ. ಓನಪ್ಪ ಇದೆಯಾ, ನಾನೇ ಮುದ್ದಂಗೆ ತುತ್ತು ಮಾಡಿ ಉಣಿಸ್ತೀನಿ ಇರೋ ಹಂಗೆ. ನೋಡಿ, ಅವನಿಗೆ ಎಲ್ಲ ಪೀಸ್ ಆಗಿರೋ ಮತ್ತೆ ಮುರಿಯಕ್ಕೆ ಕಷ್ಟ ಆಗೋದು. ತಗೊಳಪ್ಪ ನಿನಗೆ ಫುಲ್ಲು ಸೀದಾ. ಥ್ಯಾಂಕ್ ಯು. ಇಲ್ಲಿ ಇನ್ನೊಬ್ಬಂಗೆ ಸೀದಾ, ನನಗೆ ಎಲ್ಲ ಏನು ಬೆಂಡೆ ಆಗಿಲ್ಲ. ಇವೆಲ್ಲ ಪೀಸ್ ನನಗೆಲ್ಲ ಪುಡಿ ನಾನು ಹಾಕೊಂತೀನಿ ಎಲ್ಲ. ಈಗ ಸಾಂಬಾರ್ ಯಾರು ಹಾಕ್ತಾರೆ? ಸಾಂಬಾರು ನಾನೇ ಹಾಕ್ತೀನ. ಮೆಣಸಿನ ಹಾಕಿದ್ರೆ ಚೆನ್ನಾಗಿರುತ್ತೆ. ಬಾರ ಇದೀನ ಬೇಡ ಸಾಂಬಾರ್. ಇದುಗಳು ಬೆಳಗ್ಗೆಯಿಂದ ನಾವು ಮಾಡಿರೋದು ಫಾರಂ ಚಿಕನ್. ಇದು ಅಂದ್ರೆ ನಮ್ ಕಡೆ ಎಲ್ಲ ಮೊಟ್ಟೆ ಕೋಳಿ ಅಂತಿದ್ವಿ, ಇವನ್ ಮಾತ್ರ ಫಾರಂ ಕೋಳಿ ಅಂತ. ಅದೇ ಸಾಕ್ ನನಗೆ. ಹಂಗಂತ ಪಾತ್ರೆ ಖಾಲಿ ಮಾಡ್ತಾನೆ. ನೋಡ್ರಿ ಹಿಂಗ್ ಗಮ್ಮಂತೈತೆ. ಪಾಪಾಗಿರುತ್ತೆ ಹಂಗೆ ಚಿತ್ತಾಲ್ ಪತಾಲ್ ಮೊಬೈಲ್ ಹಾಕ್ತೀನಿ. ಚಿತ್ತಾಲ್ ಪತಾಲ್ ಸಾಕೇನ್ರ? ನನಗಂತೂ ಸಾಕಾಯ್ತು. ಸಾಕು. ಬೇಕಾದ್ರೆ ನೀನ್ ಹಾಕೊಂಬೇಕು. ಗ್ರೇವಿ ಹಾಕ್ತೀನಿ. ಜಾಸ್ತಿ ಆಯ್ತು ಬಿಡಿ, ಸಾಕು. ಪ್ರವೀಣ ಮಾತ್ರ ಭಯಂಕರ ಮಾಡೋದಾನೆ. ನಾನೇ ಮಾತ್ರ ಸಖತ್ತಾಗಿ ಮಾಡ್ತಾನೆ. ಒಳ್ಳೆ ಹೆಂಡತಿ ಸಿಗ್ತಾರೆ. ಅಡಿಗೆ ಮಾಡ್ಕೊಳ್ತೀನಿ, ಸಾಕು ಗುರು. ಈಗ ಟೇಸ್ಟ್ ಮಾಡೋಣ ಸುತ್ತ ಸಾಕು.
ನಾವು ತಿನ್ನೋದೇನ ಚಿಕನ್ ಮಾತ್ರ ಬೆಂಕಿ ಆಗ್ಬಿಟ್ಟದೆ ಇವರು. ಎರಡು ಅವರ್ ಕೆಲಸ ಮಾಡಿದ್ಕು ಸಾಕಾಗೋಯ್ತು. ಇನ್ನೂ ಸ್ವಲ್ಪ ಹತ್ರಕ್ಕೆ ಬಾ. ಅಂದ್ರೆ ಬೆಂದಿಲ್ಲ ಬರ. ಗುರು ಚಿಕನ್ ಮಾತ್ರ ಸರಿಯಾಗೈತೆ ಗುರು. 1.5 kg ತಂದು ತಿಂದಿದ್ಕೂ ಸಾರ್ಥಕ ಆಯ್ತು. 2.5 ತಂದಿದ್ವಿ, 2.5 ಈಗ 5.15. ಇವಾಗ ಊಟ ಮಾಡಿ ಇದ್ದೀನಿ. ಚಿಕನ್ ಮಾತ್ರ ಅಲ್ಟಿಮೇಟ್ ಮಾತ್ರ ಟೇಸ್ಟು, ಸೂಪರ್ ಟೇಸ್ಟ್ ಆಗ್ಬಿಟ್ಟೈತೆ. ಹುಡುಗರದು ಸಂತೃಪ್ತ ತಿಂದು ಆರಾಮಾಗಿ ಗೆದ್ದವ್ರೆ. ಇನ್ನೂ ಸ್ವಲ್ಪ ಮಿಕ್ಕೈತೆ, ಅದನ್ನ ರಾತ್ರಿ ಊಟಕ್ಕೆ ಉಂಡ್ಬಿಟ್ಟು ತಿಂದು ಕ್ಲೀನ್ ತೊಳೆದಿಟ್ಟೆಲ್ಲ ಮಲ್ಕೊಂಬಿಟ್ರೆ ಮುಗಿಯಿತು. ಇವತ್ತಿನ ದಿನ ಮುಗಿದೋಗುತ್ತೆ ಅಲ್ಲಿಗೆ ಇವತ್ತಿನ ಕತೆ ಮುಗಿಸೋಣ. ಮತ್ತೆ ಮುಂದಿನ ವಾರದಲ್ಲಿ ಮುಂದಿನ ಒಂದು ವಿಡಿಯೋ ಏನಾದ್ರು ಒಂದು ಅಪ್ಡೇಟ್ ಮಾಡೋಕ್ಕೆ ಟ್ರೈ ಮಾಡೋಣ. ಅಲ್ಲಿವರೆಗೂ ಬಾಯ್. ಸದ್ಯಕ್ಕೆ ಇವತ್ತಿನ ಒಂದು ಈ ವಿಡಿಯೋನ ಇಲ್ಲಿ ಮುಗಿಸೋಣ.